ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಥೆಗಾರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕತೆ ಏನಪ್ಪ ಅಂತಂದರೆ ಮೊಲ ಮತ್ತು ಆಮೆ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಕಾಡಿರುತ್ತೆ. ಆ ಕಾಡಲ್ಲಿ ಎಲ್ಲ ಪ್ರಾಣಿಗಳು ಸುಖವಾಗಿ ಬದುಕ್ತಾ ಇರುತ್ತೆ. ಅದೇ ಕಾಡಲ್ಲಿ ಮೊಲ ಮತ್ತು ಆಮೆ ಕೂಡ ಬದುಕ್ತಾ ಇರುತ್ತೆ. ಆದರೆ ಮೊಲಕ್ಕೆ ಯಾವಾಗಲೂ ತನ್ನ ವೇಗದ ಬಗ್ಗೆ ಅತಿಯಾದ ಅಹಂಕಾರ ಇರುತ್ತೆ. ಒಂದು ಸಲ ಮೊಲ ಆಮೆ ಹತ್ರ ಹೋಗಿ, ನೀನು ಎಷ್ಟು ನಿಧಾನವಾಗಿ ಓಡಾಡ್ತೀಯ, ನಿನ್ನ ಜೊತೆ ನಾನು ಒಂದು ಓಟದ ಸ್ಪರ್ಧೆ ಮಾಡ್ತೀನಿ, ಯಾರು ಗೆಲ್ತಾರೆ ಅಂತ ನೋಡೋಣ ಅಂತ ಒಂದು ಸವಾಲನ್ನ ಹಾಕುತ್ತೆ. ಆಮೆ ಕೂಡ ಆ ಸವಾಲನ್ನು ಸ್ವೀಕಾರ ಮಾಡಿ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಳ್ಳುತ್ತೆ. ಇದೇ ರೀತಿ ಸ್ಪರ್ಧೆಯ ಗುಂಗು ಇಡೀ ಕಾಡಿಗೆ ಹರಡಿ ಕಾಡಿನ ಪ್ರಾಣಿಗಳೆಲ್ಲ ಸೇರಿ ಇವರಿಬ್ಬರ ಓಟದ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾರೆ. ಏರ್ಪಾಡಾದ ಸ್ಪರ್ಧೆ ನೋಡೋಕ್ಕೆ ಎಲ್ಲ ಕಾಡಿನ ಪ್ರಾಣಿಗಳು ಹಾಜರಾದವು. ಸ್ಪರ್ಧೆಯ ಎಲ್ಲ ತಯಾರಿಯೂ ಆಯಿತು. ಮೊಲ ಮತ್ತು ಆಮೆ ಸ್ಪರ್ಧೆಗೆ ತಯಾರಿ ಮಾಡಿ ಸ್ಪರ್ಧೆಯನ್ನು ಶುರು ಮಾಡಿದ್ವು. ಮೊಲ ಎಂದಿನಂತೆ ಜೋರಾಗಿ ಓಡಿ ಆಮೆಯನ್ನು ಹಿಂದೆ ಉಳಿಸಿತು. ಮೊಲ ತುಂಬ ದೂರ ಹೋಗಿ ಹಿಂತಿರುಗಿ ನೋಡಿದಾಗ ಮೊಲಕ್ಕೆ ಆಮೆ ಕಾಣಿಸ್ಲೇ ಇಲ್ಲ. ಇದರಿಂದ ಅದರ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರ ಅದಕ್ಕೆ ಹೇಳ್ತು, ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಈ ಮರದ ಕೆಳಗೆ ನಿದ್ದೆ ಮಾಡೋಣ, ಆಮೆ ಬರೋದು ತುಂಬಾ ತಡ ಆಗುತ್ತೆ, ಅಷ್ಟರಲ್ಲಿ ಮತ್ತೆ ನಾನು ಎದ್ದು ಓಡಿದ್ರೆ ಆಯಿತು ಅಂತ ಯೋಚನೆ ಮಾಡಿ ಒಂದು ಮರದ ಕೆಳಗೆ ನಿದ್ದೆಗೆ ಜಾರುತ್ತೆ. ಆದರೆ ಆಮೆ ಸತತ ಪ್ರಯತ್ನದಿಂದ ಸ್ಥಿರವಾಗಿ ತನ್ನ ಪಯಣನ ಮುಂದುವರಿಸುತ್ತೆ. ಅದು ಎಲ್ಲಿಯೂ ನಿಲ್ಲಲಿಲ್ಲ, ವಿರಾಮನೂ ತಗೊಳ್ಳಿಲ್ಲ. ಅದು ಅದರ ಪಾಡಿಗೆ ವಾಕ್ ಮಾಡ್ತಾ ಬರ್ತಾ ಇರುತ್ತೆ. ಹೀಗೆ ಕೊನೆಗೆ ಆಮೆ ನಿದ್ರಿಸುತ್ತಿರುವ ಮೊಲನೂ ದಾಟಿ ಮೆಲ್ಲಗೆ ಮುಂದೆ ಹೋಗುತ್ತೆ. ಇನ್ನೇನು ಪಂದ್ಯದ ಕೊನೆಯ ಹಂತ ಬರಬೇಕು. ಆವಾಗ ಮೊಲಕ್ಕೆ ಎಚ್ಚರ ಆಗುತ್ತೆ. ಆಮೆ ಎಲ್ಲಿದೆ ಅಂತ ಹುಡುಕಿದಾಗ ಆಮೆ ಕೊನೆ ಹಂತನೂ ತಲುಪಿರುತ್ತೆ. ಈ ಆಮೆ ಕೊನೆ ಹಂತ ತಲುಪಿರೋದನ್ನು ತಡೆಯೋಕ್ಕಾಗದೆ ಮೊಲ ಜೋರಾಗಿ ಓಡೋಕ್ಕೆ ಶುರು ಮಾಡುತ್ತೆ. ಆದರೆ ಅದು ಪ್ರಯೋಜನ ಆಗಲ್ಲ, ಯಾಕಂದರೆ ಅಷ್ಟರಲ್ಲಾಗಲೇ ಆಮೆ ಆ ಪಂದ್ಯದಲ್ಲಿ ಗೆದ್ದಾಗಿರುತ್ತೆ. ಇದನ್ನು ಕಂಡ ಮೊಲ ತುಂಬಾ ಬೇಜಾರಾಗುತ್ತೆ. ಇದರಿಂದ ನಮಗೆ ಏನು ನೀತಿ ಗೊತ್ತಾಗುತ್ತೆ ಅಂತಂದರೆ, ಅಹಂಕಾರ ತುಂಬಾ ಅಪಾಯಕಾರಿ. ಹಾಗೆ ಇನ್ನೊಂದು ನೀತಿ ಏನಪ್ಪ ಅಂತಂದರೆ, ನೀವು ಮಾಡೋ ಪ್ರಯತ್ನದಲ್ಲಿ ಸ್ಥಿರತೆ ತುಂಬ ಮುಖ್ಯ. ನಿಧಾನ ಆದರೂ ಸ್ಥಿರವಾಗಿ ಓಡೋನು ಗೆಲ್ತಾನೆ ಅನ್ನೋದು ಈ ಕಥೆಯ ನೀತಿಯಾಗಿರುತ್ತೆ. ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.